ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಯು ಪಿ ಎಸ್ ಸಿಯಲ್ಲಿ ಸಿ ಎ ಪಿ ಎಫ್ ಎ ಸಿ ಅಂತ ಹುದ್ದೆ ಕೇಳಿದಾರೆ. ಸಿ ಎ ಪಿ ಎಫ್ ಅಂದರೆ ಏನಪ್ಪ ಅಂತಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಇದು ಡಿಫೆನ್ಸ್ನಲ್ಲಿ ಬರ್ತಕ್ಕಂಥ ಹುದ್ದೆಗಳು. ಅಂದ್ರೆ ನಿಮ್ಗೆ ಯಾವ ಥರಪ್ಪ ಅಂತಾರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಇದರಲ್ಲಿ ಹುದ್ದೆಗಳು ಬಿ ಎಸ್ ಎಫ್, ಸಿ ಆರ್ ಪಿ ಎಫ್, ಐ ಟಿ ಬಿ ಪಿ, ಸಿ ಆರ್ ಪಿ ಎಫ್ ಇದರಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ 3 ಸ್ಟಾರ್ ಹುದ್ದೆಗಳು ಇದರಲ್ಲಿ ಕರೆದಿದ್ದಾರೆ. ಟೋಟಲಾಗಿ 506 ಹುದ್ದೆಗಳನ್ನು ಇದರಲ್ಲಿ ಕರೆದಿದ್ದಾರೆ. ಟೋಟಲಾಗಿ ಹೇಳಬೇಕಪ್ಪ ಅಂತಂದರೆ ನಿನ್ನೆ ಕೂಡ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆ ಮಾಡ್ಬೇಕಂದೆ ಆಗಲಿಲ್ಲ. ಸೊ ಇಂಥವೆಲ್ಲ ಯೂಸ್ಫುಲ್ಲನ್ನು ತೊಗೊಳ್ರಿ. ನಿಮಗೆ ಕ್ವಾಲಿಫಿಕೇಷನ್ ಏನೇನು ಬೇಕಾಗುತ್ತೆ ಮತ್ತು ಏಜ್ ಎಷ್ಟು ಇರ್ತೈತಿ ಮತ್ತು ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು, ನೆಕ್ಸ್ಟ್ ಯಾವ ಥರ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇದರಲ್ಲಿ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಸೊ ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅದರಲ್ಲಿ ನೀವು 3 ಸ್ಟಾರ್ ಆಗಿ ಹೋಗ್ಬೇಕು ಅಂದ್ಕೊಂಡಿದ್ರೆ 186 ಹುದ್ದೆಗಳಿದಾವೆ. ನೆಕ್ಸ್ಟ್ ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ 120 ಹುದ್ದೆಗಳು. ನೆಕ್ಸ್ಟ್ ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ 100 ಹುದ್ದೆಗಳು. ಐ ಟಿ ಬಿ ಪಿ ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ನೋಡ್ಬೋದು 58 ಹುದ್ದೆಗಳು. ನೆಕ್ಸ್ಟ್ ಸಶಸ್ತ್ರ ಸೀಮಾ ಬಲ ಅಂತ 42 ಹುದ್ದೆಗಳು. ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 506 ಹುದ್ದೆಗಳು ನಿಮ್ಗೆ ಇದರಲ್ಲಿ ಇದಾವೆ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನಿನ್ನೆ ಕೂಡ ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ 14 ಮೇವರೆಗೆ ನಿಮ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋಕ್ಕೆ ಡೇಟ್ ಇರ್ತದೆ. ಸೊ ಯಾವ ಥರ ಅಪ್ಲಿಕೇಶನನ್ನು ಹಾಕಬೇಕಪ್ಪ ಅಂತಂದ್ರೆ ನೀವು ಸೊ ಯು ಪಿ ಎಸ್ ಸಿಲಿ ಕೊಟ್ಟಿದ್ದಾರೆ www.upsc.online.nic.in ಅಂತ ಈ ಥರ ಲಿಂಕನ್ನು ಓಪನ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಒ ಟಿ ಆರ್ ರಿಜಿಸ್ಟ್ರೇಷನ್ ಬರ್ತೈತಿ. ಒ ಟಿ ಆರ್ ರಿಜಿಸ್ಟ್ರೇಷನನ್ನು ಹೋಗಿಸಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಯು ಪಿ ಎಸ್ ಸಿಲಿ ನಿಮ್ಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಸೊ ಇದರಲ್ಲಿ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತಂದ್ರೆ ನಿಮ್ಮ ಕ್ವಾಲಿಫಿಕೇಷನ್ ನೋಡ್ಕೋಬೋದು. ನಿಮ್ಮ ಡಿಗ್ರಿ ಯಾವುದೇ ಒಂದು ನೀವು ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿದ್ರಪ್ಪ ಅಂತಂದರೆ ಆರ್ಟ್ಸ್ ಆಗಿರಲಿ, ಅದನ್ನು ಬಿ ಎ ಆಗಿರಲಿ, ಬಿ ಕಾಮ್ ಆಗಿರಲಿ, ಬಿ ಎಸ್ ಸಿ ಆಗಿರಲಿ, ಬಿ ಇಂಜಿನಿಯರಿಂಗ್ ಆಗಿರಲಿ, ಯಾವುದೇ ಒಂದು ನೀವು ಡಿಗ್ರಿಯನ್ನು ಮುಗಿಸಿದ್ರಪ್ಪ ಅಂತಂದ್ರೆ ಈ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಇದಕ್ಕೆ ನೀವು ಯಾವುದೇ ಒಂದು ಎನಿ ಡಿಗ್ರಿಯನ್ನು ಮುಗಿಸಿದ್ರಪ್ಪ ಅಂತಾರೆ ನೀವು ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಸೊ ಹೌ ಟು ಅಪ್ಲೈ ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಈ ಥರ ಎಲ್ಲ ನೀವು ನೋಟಿಫಿಕೇಶನನ್ನು ನೋಡ್ಕೊಂಡ್ರಪ್ಪ ಅಂತಂದ್ರೆ ನೀವೇ ಸೈಬರ್ ಸೆಂಟ್ರಿಗೆ ಹೋಗಿ ಈ ಥರ ನೀವು ನೋಟಿಫಿಕೇಶನ್ಗಳನ್ನು ತೋರಿಸಿದ್ರಪ್ಪ ಅಂತಂದ್ರೆ ಅವ್ರು ನಿಮ್ಗೆ ಅಪ್ಲಿಕೇಶನನ್ನು ಹಾಕಿ ಕೊಡ್ತಾರೆ. ಸೊ 14ನೇ ತಾರೀಕಿಗೆ ಮೇಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳನ್ನ ಹೇಳಿದೆ ನಿಮ್ಗೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಹೇಳಿದೆ. ಏಜ್ ಎಷ್ಟಪ್ಪ ಅಂತಂದ್ರೆ 18ರಿಂದ 25 ಏಜ್ ಇದ್ದವ್ರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. 18ರಿಂದ 25 ಏಜ್ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ನೆಕ್ಸ್ಟ್ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಒ ಬಿ ಸಿದವರಿಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತಿದೆ, ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವರು ಯಾರಾದರೆ 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತೈತಿ. ಸೊ ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿಸಿಂದ ನೀವು ಇಂಥವೆಲ್ಲ ಎಕ್ಸಾಮನ್ನು ಬರೆದ್ರಪ್ಪ ಅಂತಂದ್ರೆ ನಿಮ್ಮ ಎಲಿಜಿಬಿಲಿಟಿ. ಸೊ ಇದು ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಆಫ್ಲೈನ್ ಮುಖಾಂತರ ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ಇರ್ತೈತಿ. ಅದು ಎಲ್ಲಿಪ್ಪ ಅಂತಂದ್ರೆ ನಮ್ಮ ಧಾರವಾಡದಲ್ಲಿ ಕೂಡ ಎಕ್ಸಾಮ್ ಇರ್ತೈತಿ. ಸೊ ಎಕ್ಸಾಮ್ ಸೆಂಟರ್ಗಳಿದಾವೆ. ಈ ಎಕ್ಸಾಮ್ ಸೆಂಟರ್ಗಳಲ್ಲಿ ನೀವು ಎಲ್ಲಾದರೂ ತೊಗೊಳ್ಬೋದು. ಆಲ್ಮೋಸ್ಟ್ ಅಲ್ಲ ಧಾರವಾಡನ್ನು ತೊಗೊಳ್ರಿ. ನಿಮ್ಗೆ ಸಮೀಪ ಆದಂಥದ್ದು ಬೆಂಗಳೂರು ಸಮೀಪ ಆದವ್ರಿಗೆ ಬೆಂಗಳೂರು ಕೂಡ ಎಕ್ಸಾಮ್ ಸೆಂಟರ್ ಇದೆ. ಸೊ ಹುಬ್ಬಳ್ಳಿ ಐತಿ, ಇದರಲ್ಲಿ ಬೆಳಗಾವಿ ಹುಬ್ಬಳ್ಳಿ ಐತಿ ಇಲ್ಲ. ಸೊ ಇವಷ್ಟ ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ಗಳನ್ನ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಯಾವ ಥರ ಇರ್ತೈತಿ ಏನಪ್ಪ ಅಂತ ಹೇಳಿದ್ರೆ ಇದರ ಡೀಟೇಲಾಗಿ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಯಾವ ಥರ ಎಕ್ಸಾಮ್ ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಇದು ಆನ್ಲೈನ್ ಮುಖಾಂತರ ನಿಮ್ಗೆ ಎಕ್ಸಾಮ್ ಇರೋದಿಲ್ಲ. ನಿಮ್ಗೆ ಯಾವತ್ತೂ ಆಫ್ಲೈನ್ ಮುಖಾಂತರ ನಿಮಗಲ್ಲಿ ಬುಕ್ಲೆಟನ್ನು ಕೊಡ್ತಾರೆ. ಬುಕ್ಲೆಟ್ನಲ್ಲಿ ನೀವು ಒ ಎಮ್ ಆರ್ ಶೀಟನ್ನು ಕೊಟ್ಟಾಗ ಒ ಎಮ್ ಆರ್ ಶೀಟ್ನಲ್ಲಿ ಕೂಡ ನೀವು ಟಿಕ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದ್ರೆ ನೋಡ್ಕೋಬೋದು. ಎಸ್ ಸಿ ಎಸ್ ಟಿದವ್ರಿಗೆ ಮತ್ತು ಫಿಮೇಲ್ದವ್ರಿಗೆ ಯಾವುದೇ ಥರ ಅಂತ ಇದರಲ್ಲಿ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಉಳಿದ ಕ್ಯಾಟಗರಿಯವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇದರಲ್ಲಿ ಇರ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ ನಿಮ್ಗೆ ಈಗ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಒಂದಿಷ್ಟು ದಿನ ಬಿಟ್ಟು ಯಾವಾಗಪ್ಪ ಅಂತಾರೆ 4ನೇ ತಾರೀಕು ಆಗಸ್ಟ್ನಾಗ ನಿಮ್ಮ ಎಕ್ಸಾಮ್ ಕೂಡ ಇರ್ತೈತಿ. ಎಕ್ಸಾಮ್ ಪೇಪರ್ ಇರ್ತೈತಿ. ಅದು ಕಂಪ್ರೈಸ್ 2 ಪೇಪರ್ ಅಂತ ಹೇಳಿಸಿಂದ ನೀವು ನೋಡ್ಕೋಬೋದು. ಯಾವ ಥರ ಎಕ್ಸಾಮ್ ಇರ್ತೈತಪ್ಪ ಅಂತಂದ್ರೆ ಪೇಪರ್ 1 ಇರ್ತೈತಿ, ಪೇಪರ್ 2 ಇರ್ತೈತಿ. ಪೇಪರ್ 1ನಲ್ಲಿ ಏನಿರ್ತೈತಪ್ಪ ಅಂತಂದ್ರೆ ಜನರಲ್ ಎಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಅಂತ ಹೇಳಿಸಿಂದ ಟೋಟಲಾಗಿ 250 ಮಾರ್ಕ್ಸಿಂದ ಇರ್ತೈತಿ. ಪೇಪರ್ 1ನಲ್ಲಿ ನಿಮ್ಗೆ ಟೈಮಿಂಗ್ ಎಷ್ಟಿರ್ತಪ್ಪ ಅಂತಂದ್ರೆ 10ರಿಂದ 12 ಮಟ್ಟ ಇರ್ತೈತಿ. ನೆಕ್ಸ್ಟ್ ಅದಾದಮೇಲೆ ಪೇಪರ್ 2ನಲ್ಲಿ 2ರಿಂದ 5 ಮಟ್ಟ ನಿಮಗೆ 1 ಡೇ ಫುಲ್ ಇದು ಪೂರ್ತಿಯಾಗಿ ಎಕ್ಸಾಮ್ ಕೂಡ ಇದರಲ್ಲಿ ಇರ್ತೈತಿ. ಲ್ಯಾಂಗ್ವೇಜ್ ಯಾವ್ದು ಇರ್ತೈತಪ್ಪ ಅಂತಂದ್ರೆ ನೋಡ್ಕೋಬೋದು. ಇಂಗ್ಲೀಷು ಮತ್ತು ಹಿಂದಿ ಮಾತ್ರ 2 ಲ್ಯಾಂಗ್ವೇಜ್ ಇದರಲ್ಲಿ ಇರ್ತೈತಿ. ಸೊ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಟೈಪ್ ಕ್ವಶನ್ಸ್ ನಿಮ್ಗೆ ಇದರಲ್ಲಿ ಇರ್ತಾವೆ. ಸೊ ನೆಕ್ಸ್ಟ್ ಪೇಪರ್ 1 ಸಿಲೆಬಸನ್ನು ಹೇಳಿದೆ. ಪೇಪರ್ 2ನಲ್ಲಿ ಏನಿರ್ತದಪ್ಪ ಅಂತಂದ್ರೆ ಜನರಲ್ ಸ್ಟಡೀಸ್ ಈಸಿ ಆ್ಯಂಡ್ ಕಂಪ್ಯಾರಿಸನ್ ಅಂತ ಹೇಳಿಸಿಂದ ಟೋಟಲಾಗಿ 200 ಮಾರ್ಕ್ಸಿಂದ 2ನೇ ಎಕ್ಸಾಮ್ ಇರ್ತೈತಿ. ಸೊ ಎಲ್ಲದಕ್ಕೂ ಕೂಡ ಇದರಲ್ಲಿ ಕೂಡ ನೆಗೆಟಿವ್ ಕೂಡ ನಿಮ್ಗೆ ಎಕ್ಸಾಮ್ ಇರ್ತೈತೆ. ಇದರಲ್ಲಿ ಎಕ್ಸಾಮ್ ಏನು ಬರೀತಿರ್ತಾರಲ್ಲ ಇದರಲ್ಲಿ ಕೂಡ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ.
ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಯಾವ್ದು ಇರ್ತೈತಿ, ಅದರಲ್ಲಿ ಯಾವ ಚಾಪ್ಟರ್ಗಳನ್ನ ಕೇಳ್ತಾರೆ ಅಂತ ಹೇಳಿಸಿಂದ ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಾರಿ ನೀವು ಕೂಡ ಇದನ್ನು ಸ್ಟಡಿ ಮಾಡಿಕೊಡ್ರಿ. ನೆಕ್ಸ್ಟ್ ಫಿಸಿಕಲ್ ಯಾವ ಥರ ಇರ್ತಪ್ಪ ಅಂತಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೋಡ್ಕೊಡ್ರಿ. PET ಅಂತ ಹೇಳಿಸಿಂದ ಮೇಲ್ ಕೆಡೆಟ್ಗಳಿಗೆ ಮತ್ತು ಫಿಮೇಲ್ ಕೆಡೆಟ್ಗಳಿಗೆ ಪುರುಷರಿಗೆ 100 ಮೀಟರ್ ರನ್ನಿಂಗ್ ಇರ್ತೈತಿ, 16 ಸೆಕೆಂಡ್ನಾಗ ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಥರನಾಗಿ ಮಹಿಳೆಯರಿಗೆ 18 ಸೆಕೆಂಡ್ನಾಗ ನೀವು ಕವರನ್ನು ಮಾಡಬೇಕಾಗುತ್ತೆ. ಪುರುಷರಿಗೆ ಮತ್ತು ನೆಕ್ಸ್ಟ್ ಇನ್ನೊಂದು 800 ಮೀಟರ್ ರನ್ನಿಂಗ್ ಇರ್ತೈತಿ, 3 ನಿಮಿಷ 45 ಸೆಕೆಂಡ್ ಒಳಗೆ ಕವರ್ ಮಾಡ್ಕೋಬೇಕು. ಮಹಿಳೆಯರು 4 ನಿಮಿಷ 45 ಸೆಕೆಂಡ್ ಒಳಗೆ ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಂಗ್ ಜಂಪ್ ಇರ್ತೈತಿ 3.5 ಮೀಟರ್. ನೆಕ್ಸ್ಟ್ ಮಹಿಳೆಯರಿಗೆ 3 ಮೀಟರ್ ಲಾಂಗ್ ಜಂಪ್ ಇರ್ತೈತಿ. ನೆಕ್ಸ್ಟ್ ಶಾರ್ಟ್ ಪುಟ್ ಇರ್ತೈತಿ. ಶಾರ್ಟ್ ಪುಟ್ ಅಂದ್ರೆ ಗುಂಡ ಎಸೆತ 7.26 kg ಇರ್ತೈತಿ. ಅದು ನೋಡ್ಕೊಳ್ಬೋದು ನೀವು. 4.5 ಮೀಟರ್ ಒಳಗೆ ಬಾಯ್ಸ್ ಒಗಿಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಅದು ಇರೋದಿಲ್ಲ. ಇಷ್ಟೆಲ್ಲ ನಿಮಗೆ ಇದರಲ್ಲಿ ಕ್ಲಿಯರ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮೆಡಿಕಲ್ ಬಗ್ಗೆ ಇಂಕಿ ನಾರ್ಮಲ್ ನಿಮಗೆ ಯಾವ ಥರ ಡಿಫೆನ್ಸ್ ಒಳಗೆ ಯಾವ ಥರ ಚೆಕಿಂಗ್ ಇರ್ತೈತಿ, ಅದೇ ಥರ ಇದರಲ್ಲಿ ಮೆಡಿಕಲ್ ಕೂಡ ನಡೀತೈತಿ. ಇದೆಲ್ಲ ಟೆಸ್ಟನ್ನು ಪಾಸ್ ಮಾಡಿದ್ರಪ್ಪ ಅಂತ ಎಕ್ಸಾಮ್ ಪಾಸ್ ಆದಮೇಲೆ ನಿಮ್ಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ನಲ್ಲಿ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ ನೀವು ಫೈನಲಿ ಮೆಡಿಕಲಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಿಂದ ಫೈನಲಿ ಸೆಲೆಕ್ಷನನ್ನು ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ದರೆ, ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಅದ್ರ ಬಗ್ಗೆ ನಾನು ಇನ್ನಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ನಮಗೊಂದು ಲೈಕ್ ಮಾಡಿರಿ, ಈ ವಿಡಿಯೋದಿಂದ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗಬೇಡಿ.